ಬಿಸ್ನೆಸ್ ಅಥವಾ ಎಂಟರ್ಪ್ರಿನರ್ಶಿಪ್ ಅಂತ ಬಂದ್ರೆ ಸುಮಾರು ರೀತಿಯಾದಂತಹ ಚಾಲೆಂಜಸ್ ಗಳಿರುತ್ತೆ. ಅದರಲ್ಲಿ ಮೇನ್ ಆಗಿ ಬರ್ತಕ್ಕಂತಹ ಚಾಲೆಂಜ್ ದುಡ್ಡು. ಸೊ ಹಣದ ಅವಶ್ಯಕತೆ ಏನಿದೆಯೋ ಎಲ್ಲಾ ಬಿಸ್ನೆಸ್ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ಸುಮಾರು ಕಷ್ಟಗಳನ್ನ ಪಡಬೇಕಾಗುತ್ತೆ ಎಂಟರ್ಪ್ರಿನರ್ಸ್ ಗಳು ಈ ಒಂದು ಪರ್ಟಿಕ್ಯುಲರ್ ಸ್ಟೇಜ್ ಅಲ್ಲಿ. ಸೊ ಇದೇ ವಿಷಯವಾಗಿ ಸುಮಾರು ಬೆನಿಫಿಟ್ಸ್ ಗಳನ್ನ ಇತ್ತೀಚಿನ ದಿನಗಳಲ್ಲಿ ಗವರ್ಮೆಂಟ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಬೇಕು, ಬಿಕಾಸ್ ಎಂಪ್ಲಾಯ್ಮೆಂಟ್ ಕಡಿಮೆ ಆಗ್ತಾ ಇರೋದ್ರಿಂದ ಸೆಲ್ಫ್ ಎಂಪ್ಲಾಯ್ಮೆಂಟ್ ಜನರೇಷನ್ ಜಾಸ್ತಿ ಆಗಬೇಕು ಭಾರತದಲ್ಲಿ ಅನ್ನೋ ಒಂದು ಉದ್ದೇಶದಿಂದ ಸುಮಾರು ರೀತಿಯಾದಂತಹ ಪಾಲಿಸೀಸ್ ಗಳನ್ನ ಮಾಡಿದ್ದಾರೆ. ಅದರಲ್ಲಿ ಇವತ್ತು ನಾವು ಡಿಸ್ಕಷನ್ ಮಾಡಕ್ ಹೋಗ್ತಾ ಇರತಕ್ಕಂಥದ್ದು PMEGP ಪ್ರೋಗ್ರಾಮ್ ಬಗ್ಗೆ. ಸೊ ಪ್ರಧಾನ ಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್. ಸೊ ಬೇಸಿಕಲಿ ಹೆಸರು ಹೇಳೋ ಪ್ರಕಾರನೇ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅನ್ನ, ಫಾರ್ಮಿಂಗ್ ಅನ್ನ ಬಿಟ್ಟು ಬೇರೆ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅನ್ನ ಜನರೇಟ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದಾನೇ ಇರ್ತಕ್ಕಂತಹ ಒಂದು ಪ್ರೋಗ್ರಾಮ್. ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಅಂತ ಹೇಳ್ಕೊಂಡು ನಾವು ಇದನ್ನ ಕರಿಬಹುದಾಗಿರುತ್ತೆ. ಇವತ್ತಿನ ವಿಡಿಯೋ ಮೂಲಕ PMEGP ಅಂದ್ರೆ ಏನು, PMEGP ಯಾವ ರೀತಿ ಕೆಲಸ ಮಾಡುತ್ತೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಈ ಎಲ್ಲಾ ಸಂಪೂರ್ಣ ಮಾಹಿತಿಯನ್ನ ಇನ್ ಡೀಟೇಲ್ ಆಗಿ ನಾನು ಡಿಸ್ಕಷನ್ ಮಾಡಕ್ ಹೋಗ್ತಾ ಇದ್ದೀನಿ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಫಿನಾನ್ಸ್ ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಸಿಗಬೇಕು ಅಂತ ಅಂದ್ರೆ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. PMEGP ಪ್ರೋಗ್ರಾಮ್ ಅನ್ನ 2008ರಲ್ಲಿ, ಸೊ ನಾನು ಹೇಳಿರೋ ಪ್ರಕಾರ ಕ್ರೆಡಿಟ್ ಲಿಂಕ್ಡ್ ಇರತಕ್ಕಂತಹ ಒಂದು ಸಬ್ಸಿಡಿ ಪ್ರೋಗ್ರಾಮ್, ಸಬ್ಸಿಡಿ ಆಗಿ ಕೊಡ್ತಾ ಇದ್ರೆ ಬಟ್ ಕ್ರೆಡಿಟ್ ಬೇಸಿಸ್ ಅಲ್ಲಿ ಕೊಡ್ತಾ ಇರತಕ್ಕಂಥದ್ದು. 2008ರಲ್ಲಿ ಇದನ್ನ ಸೆಲ್ಫ್ ಎಂಪ್ಲಾಯ್ಮೆಂಟ್ ಜನರೇಟ್ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬಂದಂತಹ ಒಂದು ಪ್ರೋಗ್ರಾಮ್ ಆಗಿದೆ. ಫಾರ್ಮಿಂಗ್ ಅನ್ನ ಬಿಟ್ಟು, ಸೊ ಫಾರ್ಮಿಂಗ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರೋದನ್ನ ಬಿಟ್ಟು ಯಾರ್ಯಾವೊಬ್ರು ಅನ್ಎಂಪ್ಲಾಯ್ಮೆಂಟ್ ಅಲ್ಲಿ ಇದ್ದಾರೆ ಅಥವಾ ಟ್ರೆಡಿಷನಲ್ ಆರ್ಟಿಷನ್ಸ್ ಲೈಕ್ ಮೆಕ್ಯಾನಿಕ್ಸ್ ಇರಬಹುದು ಅಥವಾ ಕ್ರಾಫ್ಟ್ಸ್ ಮೆನ್ ಇರಬಹುದು, ಈ ರೀತಿಯಾದಂತಹ ಒಂದು ಸ್ಟ್ರೀಮ್ಸ್ ಗಳಿಗೆ ಬೆಟರ್ ಆಪರ್ಚುನಿಟಿ ಆಗಿರುತ್ತೆ PMEGP. PMEGP ಅನ್ನ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಇವತ್ತಿನ ಮಟ್ಟಿಗೆ ಫಂಕ್ಷನ್ ಮಾಡ್ತಾ ಇದೆ. ಇದೇ ಸ್ಟೇಟ್ ಲೆವೆಲ್ ಅಲ್ಲಿ ಅಂತಂದ್ರೆ ಸ್ಟೇಟ್ KVIC ಡೈರೆಕ್ಟರೀಸ್ ಹಾಗೆ ಸ್ಟೇಟ್ ಖಾದಿ ಹಾಗೆ ವಿಲೇಜ್ ಇಂಡಸ್ಟ್ರೀಸ್ ಬೋರ್ಡ್ಸ್ ಗಳು ಇವತ್ತಿನ ಮಟ್ಟಿಗೆ ಮ್ಯಾನೇಜ್ ಮಾಡ್ತಾ ಇರುತ್ತೆ. ಒಂದು ಪರ್ಟಿಕ್ಯುಲರ್ ಡೆಸಿಗ್ನೇಟೆಡ್ ಬ್ಯಾಂಕ್, ನೀವು ಎಲ್ಲಿ ಯಾವ ಬ್ಯಾಂಕ್ ಅನ್ನ ಅಪ್ರೋಚ್ ಮಾಡ್ತೀರಾ ಆ ಬ್ಯಾಂಕ್ ಥ್ರೂ ನಿಮಗೆ ಈ ಒಂದು ಪರ್ಟಿಕ್ಯುಲರ್ ಎಂಟೈರ್ ಸಬ್ಸಿಡಿನ ರೀಚ್ ಆಗ್ತಕ್ಕಂತಹ ಒಂದು ಎಂಟೈರ್ ಪ್ರೋಸೆಸ್ ಅನ್ನ KVIC ಇವತ್ತಿನ ಮಟ್ಟಿಗೆ ಮ್ಯಾನೇಜ್ ಮಾಡ್ತಾ ಇರುತ್ತೆ. ಸೊ ಇವಾಗ ಇಂಪಾರ್ಟೆಂಟ್ ಕ್ವಶನ್ ಏನಪ್ಪಾ ಅಂದ್ರೆ ಯಾವ ಒಂದು ಉದ್ದೇಶದಿಂದ PMEGP ಬಂದದ್ದು. ಮೊದಲನೇದಾಗಿ ಅಂತ ಹೇಳೋದಾದ್ರೆ ರೂರಲ್ ಏರಿಯಾ ಇರಬಹುದು, ಅರ್ಬನ್ ಏರಿಯಾ ಇರಬಹುದು, ಎರಡೂ ಕಡೆಗೂ ಇರತಕ್ಕಂತಹ ಯೂತ್ಸ್ ಗಳಿಗೆ ಒಂದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿನ ತರ್ತಕ್ಕಂತ ಗ್ರೇಟೆಸ್ಟ್ ಪ್ರೋಗ್ರಾಮ್ ಆಗಿರುತ್ತೆ ಇದು. ಸೊ ಬೇಸಿಕಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಹಾಗೆ ಯಾರಿಗಾರು ಸ್ಕಿಲ್ಸ್ ಇತ್ತು ಅಂದ್ರೆ ಆ ಸ್ಕಿಲ್ ನ ಯೂಸ್ ಮಾಡ್ಕೊಂಡು ಕೂಡ ಬಿಸ್ನೆಸ್ ಅನ್ನ ಮಾಡಬಹುದಾಗಿರುತ್ತೆ ಈ ಪ್ರೋಗ್ರಾಮ್ ಅನ್ನ ಯೂಸ್ ಮಾಡ್ಕೊಂಡು. ಹಾಗೆ ಭಾರತದಲ್ಲಿ ಅಂತಂದ್ರೆ ಯಾವುದೇ ರೀತಿಯಾದಂತಹ ಕೌಶಲ್ಯ ಅಂದ್ರೂ ಕೂಡ ಅದರಲ್ಲಿ ಒಂದು ಸ್ಪೆಷಲ್ ಕೆಟಗರೀಸ್ ಗಳಿರುತ್ತೆ. ಸೊ ಒಂದು ಆರ್ಗನೈಸೇಷನ್ ಅಂತ ಇರುತ್ತೆ. ಸೊ ಆಬ್ವಿಯಸ್ಲಿ ಈ ಒಂದು ಪರ್ಟಿಕ್ಯುಲರ್ ಆರ್ಗನೈಸೇಷನ್ಸ್ ಗಳಿಗೆ ನಮ್ಮ ಅನಾದಿ ಕಾಲದಿಂದ ನಡ್ಕೊಂಡ್ ಬಂದಿರತಕ್ಕಂತ ಆರ್ಟಿಸನ್ಸ್ ಗಳಿಗೆ ಒಂದೊಳ್ಳೆ ಅವಕಾಶ ಕೊಡಬೇಕು ಅನ್ನೋ ಒಂದು ಉದ್ದೇಶನೂ ಕೂಡ ಈ ಒಂದು ಪ್ರೋಗ್ರಾಮ್ ಹಿಂದೆ ಇರುತ್ತೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ರೀಸನ್ ಏನಪ್ಪಾ ಅಂತ ಅಂದ್ರೆ ರೂರಲ್ ಇಂದ ಸಿಟಿಗಳಿಗೆ ಅಥವಾ ಹಳ್ಳಿಯಿಂದ ಸಿಟಿಗಳಿಗೆ ಬರ್ತಕ್ಕಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ, ಬಿಕಾಸ್ ರೂರಲ್ ಆಪರ್ಚುನಿಟೀಸ್ ಕಡಿಮೆ ಆಗ್ತಾ ಇದೆ. ಹಳ್ಳಿಗಳಲ್ಲಿ ಗ್ರಾಮೀಣ ಒಂದು ಅವಕಾಶಗಳು ಏನಿದೆಯೋ ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ಅವಕಾಶಗಳು ಬಹಳ ಕಡಿಮೆ ಇರುತ್ತೆ, ಜಾಬ್ ಮಾಡಬೇಕು ಅಂದ್ರೆ ಅವಕಾಶ ಕಡಿಮೆ ಇರುತ್ತೆ. ಹಾಗಾಗಿ ಜನಗಳು ಹಳ್ಳಿಯನ್ನ ಬಿಟ್ಟು ಪಟ್ಟಣಕ್ಕೆ ಬರ್ತಾ ಇರತಕ್ಕಂತಹ ಸಂಖ್ಯೆಗಳು ಏನಿದೆಯೋ ದಿನೇ ದಿನೇ ಜಾಸ್ತಿ ಆಗಿರೋದು ಕೂಡ ಒನ್ ಆಫ್ ದ ಕನ್ಸರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ರೂರಲ್ ಏರಿಯಾದಲ್ಲಿ ಏನಾದ್ರೂ ಡೆವಲಪ್ಮೆಂಟ್ ಆಗುತ್ತೆ ಅಥವಾ ಡೆವಲಪ್ಮೆಂಟ್ ಆಗೋ ತರ ಅವಕಾಶ ಇದೆ ಅಂತಂದ್ರೆ ಆಬ್ವಿಯಸ್ಲಿ ಇರ್ತಕ್ಕಂಥ ಯೂತ್ಸ್ ಗಳು ಆಪರ್ಚುನಿಟಿ ಯೂಸ್ ಮಾಡ್ಕೋಬಹುದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಕೂಡ PMEGP ನ ಲಾಂಚ್ ಮಾಡಿರ್ತಾರೆ. ಹಾಗೆ ಇಂಪಾರ್ಟೆಂಟ್ ಆಗಿ ಆರ್ಟಿಸನ್ಸ್ ನಾನು ಆಲ್ರೆಡಿ ಹೇಳಿದೆ ಇನ್ಕಮ್ ಅರ್ನಿಂಗ್ ಪೊಟೆನ್ಶಿಯಲ್ ಏನಿದೆಯೋ ಅದನ್ನು ಕೂಡ ಜಾಸ್ತಿ ಮಾಡ್ಕೋಬಹುದಾಗಿರುತ್ತೆ. ಎಕ್ಸಿಸ್ಟಿಂಗ್ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅದ್ರ ಜೊತೆಗೆ ಮತ್ತೆ ಬಿಸ್ನೆಸ್ ಅನ್ನ ಸೆಟಪ್ ಮಾಡೋದ್ರ ಮೂಲಕ ಇರಬಹುದು ಅಥವಾ ಒಂದು ಕಂಪ್ಲೀಟ್ ಆರ್ಗನೈಸೇಷನ್ ಆಗೇನೆ ತಗೊಂಡು ಹೋಗ್ತಕ್ಕಂತಹ ಒಂದು ಅವಕಾಶಗಳನ್ನ ಇವತ್ತಿನ ಮಟ್ಟಿಗೆ PMEGP ತಂದು ಕೊಡ್ತಾ ಇದೆ. ಸೊ ಇದು ಪರ್ಪಸ್ ಅಥವಾ ಯಾವ ಒಂದು ಕಾರಣಕ್ಕೋಸ್ಕರ PMEGP ಬಂತು ಅಂತ ಹೇಳಾಯ್ತು. ಇವಾಗ ಅರ್ಥ ಮಾಡ್ಕೊಳ್ಳೋಣ ಯಾವ ಒಂದು ಎಲಿಜಿಬಿಲಿಟಿ ಇದ್ರೆ PMEGP ಗೆ ಅಪ್ಲೈ ಮಾಡಬಹುದಾಗಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಇವಾಗ ಮೊದಲನೇದಾಗಿ 18 ವರ್ಷ ಆಗಿರ್ಬೇಕು, ದಟ್ಸ್ ಅ ಬೇಸಿಕ್ ರೂಲ್. ಅದಾದ್ಮೇಲೆ ಬರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಸೊ ಮೊದಲನೇ ತಮ್ಮ ರೂಲ್ ಏನಪ್ಪಾ ಅಂತಂದ್ರೆ 8ನೇ ಕ್ಲಾಸ್ ಆದ್ರೂ ಪಾಸ್ ಆಗಿರಬೇಕು, ಪ್ರೊವೈಡೆಡ್ ಈ ಒಂದು ಪರ್ಟಿಕ್ಯುಲರ್ ರಿಕ್ವೈರ್ಮೆಂಟ್ಸ್ ಗಳ ಬೇಸಿಸ್ ಅಲ್ಲಿ ಹೋಗುತ್ತೆ. ಈಗ ಸಪೋಸ್ ಲೆಟ್ಸ್ ಸೇ ಎರಡು ರೀತಿಯಾದಂತಹ ಸೆಕ್ಟರ್ಸ್ ಗಳು ಬರುತ್ತೆ. ಒಂದು ಸರ್ವಿಸ್ ಸೆಕ್ಟರ್ ಬರುತ್ತೆ, ಇನ್ನೊಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಬರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಇರತಕ್ಕಂಥ ಕಂಪನೀಸ್ ಗಳನ್ನ ಮಾಡಬೇಕು ಅಂತಂದ್ರೆ ಆಬ್ವಿಯಸ್ಲಿ ಆ ಟೈಮ್ ಅಲ್ಲಿ ಜಾಸ್ತಿ ರಿಕ್ವೈರ್ಮೆಂಟ್ ಇರುತ್ತೆ. ಸೊ 10 ಲಕ್ಷಕ್ಕಿಂತ ಜಾಸ್ತಿ ಬೇಕು ರಿಕ್ವೈರ್ಮೆಂಟ್ ಇದೆ ಅಂತ ಅಂದ್ರೆ ಅಟ್ಲೀಸ್ಟ್ 8th ಪಾಸ್ ಆಗಿರಬೇಕು. ಅದೇ ರೀತಿ ಸರ್ವಿಸ್ ಇಂಡಸ್ಟ್ರಿಗೆ 5 ಲಕ್ಷ ಕ್ಯಾಪ್ ಇಟ್ಟಿದ್ದಾರೆ. ಸೊ 5 ಲಕ್ಷಕ್ಕಿಂತ ಜಾಸ್ತಿ ಬೇಕು ಅಂತಂದ್ರೆ 8th ಪಾಸ್ ಆಗಿರ್ತಕ್ಕಂಥದ್ದು ಅಬ್ಸಲ್ಯೂಟ್ ರಿಕ್ವೈರ್ಮೆಂಟ್ ಆಗಿರುತ್ತೆ. ನೆಕ್ಸ್ಟ್ ಸಖತ್ ಕ್ರಿಟಿಕಲ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ PMEGP ಅಪ್ಲೈ ಮಾಡಬೇಕು ಅಂತಂದ್ರೆ ನೀವು ಯಾವುದೇ ರೀತಿಯ ಗವರ್ಮೆಂಟ್ ಇಂದ ಬಂದಿರತಕ್ಕಂತ ಅವಕಾಶಗಳನ್ನ ಸ್ಯಾಂಕ್ಷನ್ ಮಾಡಿಸ್ಕೊಂಡಿರಬಹುದು. ಅಂದ್ರೆ ಅಬ್ಸಲ್ಯೂಟ್ಲಿ ನ್ಯೂ ಪ್ರಾಜೆಕ್ಟ್ ಗಳಿಗೆ ಮಾತ್ರ PMEGP ಅಪ್ರೂವಲ್ ಸಿಗುತ್ತೆ. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗಳಿರಬಹುದು, ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ 1860 ಅಂಡರ್ ಬರ್ತಕ್ಕಂತ ಆರ್ಗನೈಸೇಷನ್ಸ್ ಗಳು ಕೂಡ ಈ ಒಂದು ಪರ್ಟಿಕ್ಯುಲರ್ ಸ್ಕೀಮ್ ಗೆ ಅಪ್ಲೈ ಮಾಡಬಹುದಾಗಿರುತ್ತೆ. ಯಾವುದೇ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ಸೀಮಿತವಾಗಿರ್ತಕ್ಕಂಥ ಬಿಸ್ನೆಸ್ ಇದ್ರೂ ಕೂಡ ಅಪ್ರೋಚ್ ಮಾಡಬಹುದಾಗಿರುತ್ತೆ. ಬಟ್ ಕೆಲವೊಂದಿಷ್ಟು ನೆಗೆಟಿವ್ ಲಿಸ್ಟ್ ಅಂತ ಹೇಳ್ಬಿಟ್ಟು ಸಪರೇಟ್ ಆಗಿ ಲಿಸ್ಟ್ ಮಾಡಿದ್ದಾರೆ ಈ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಅಲ್ಲಿ. ಅದನ್ನ ಲಾಸ್ಟ್ ಅಲ್ಲಿ ನಾನು ಡಿಸ್ಕಷನ್ ಮಾಡ್ತೀನಿ. ಆ ನೆಗೆಟಿವ್ ಲಿಸ್ಟ್ ಅಲ್ಲಿ ಬರ್ತಕ್ಕಂತಹ ಕಂಪನೀಸ್ ಗಳು ಅಥವಾ ಆ ರೀತಿಯಾದಂತಹ ಬಿಸ್ನೆಸ್
ಗಳಿಗೆ ಅಪ್ಲೈ ಮಾಡ್ತಕ್ಕಂಥ ಅವಕಾಶಗಳು ಇಲ್ಲ PMEGP ಯಲ್ಲಿ. ಸೊ ನೆಕ್ಸ್ಟ್ ಕ್ರಿಟಿಕಲ್ ಕ್ವಶನ್ ಏನಪ್ಪಾ ಅಂದ್ರೆ ಸಬ್ಸಿಡಿ ಅಮೌಂಟ್ ಎಷ್ಟು ಸಿಗುತ್ತಪ್ಪ? 25 lakhs ಸಿಗುತ್ತೆ ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಇತ್ತು ಅಂತ ಅಂದ್ರೆ ಓವರ್ ಆಲ್ ಪ್ರಾಜೆಕ್ಟ್, ಅಥವಾ ಸರ್ವಿಸ್ ರಿಲೇಟೆಡ್ ಇತ್ತು ಅಂತಂದ್ರೆ ಪ್ರಾಜೆಕ್ಟ್ 10 ಲಕ್ಷ ಮ್ಯಾಕ್ಸಿಮಮ್ ಕ್ಯಾಪ್ ಅನ್ನ ಸೆಟ್ ಮಾಡಿದ್ದಾರೆ, ಅಷ್ಟು ಸಬ್ಸಿಡಿ ಸಿಗ್ತಕ್ಕಂಥ ಅವಕಾಶಗಳು ಇರುತ್ತೆ. ಹಾಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ 3 ಕ್ಯಾಟಗರೀಸ್ ಗಳ ಬೆನಿಫಿಷರೀಸ್ ಬರ್ತಾರೆ, ಅಂದ್ರೆ ಯಾರು ಅಪ್ಲೈ ಮಾಡ್ತಾ ಇರ್ತಾರೋ 3 ಜನಗಳನ್ನಾಗಿ ಕ್ಯಾಟಗರಿ ಆಗಿ ಮಾಡಿದ್ದಾರೆ. ಸೊ ಅವರು ಎಷ್ಟು ಪರ್ಸೆಂಟೇಜ್ ಅನ್ನ ಇನ್ವಾಲ್ವ್ ಮಾಡಬೇಕಾಗಿರುತ್ತೆ, ಅಥವಾ ಸಪೋಸ್ ಲೆಟ್ಸ್ ಸೇ ಈಗ 10 ಲಕ್ಷ ರಿಕ್ವೈರ್ಮೆಂಟ್ ಇದೆ ಅಂತಂದ್ರೆ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ನೀವು ಕೂಡ ಇನ್ವೆಸ್ಟ್ ಮಾಡಬೇಕು ಅನ್ನೋದು, ಅಥವಾ ನಿಮ್ ಕಡೆಯಿಂದ ಇನ್ವೆಸ್ಟ್ಮೆಂಟ್ ಇರಬೇಕು ಅನ್ನೋದನ್ನ 3 ಕ್ಯಾಟಗರೀಸ್ ಮೂಲಕ ಡಿವೈಡ್ ಮಾಡ್ತಾರೆ. ಜನರಲ್, ಸ್ಪೆಷಲ್ 2 ಬರುತ್ತೆ, ಅದರಲ್ಲಿ ರೂರಲ್ ಹಾಗೆ ಅರ್ಬನ್ 2 ರೀತಿಯಾದಂತಹ ಡಿಫರೆಂಟ್ ಕ್ಯಾಟಗರೀಸ್ ಗಳನ್ನ ಡಿಫರೆಂಟ್ ಪರ್ಸೆಂಟೇಜ್ ಆಫ್ ಶೇರ್ ಗಳನ್ನ ಇಲ್ಲಿ ಮಾಡಿದ್ದಾರೆ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಬೆನಿಫಿಷರಿ ಕ್ಯಾಟಗರಿಯಲ್ಲಿ ಜನರಲ್, ಸ್ಪೆಷಲ್ 2 ಬರುತ್ತೆ. ಸೊ ಜನರಲ್ ಬೇಸಿಕಲಿ ಬೆನಿಫಿಷರಿ ಶೇರ್ ಎಷ್ಟಿರುತ್ತೆ, ಟೋಟಲ್ ಪ್ರಾಜೆಕ್ಟ್ ನ ಮೇಲೆ 10% ನಷ್ಟು ಕೊಡಬೇಕಾಗಿರುತ್ತೆ ಬೆನಿಫಿಷರಿ ಶೇರ್ ಜನರಲ್ ಅಲ್ಲಿ ಬರ್ತಕ್ಕಂಥವ್ರು. ಹಾಗೆ ಅರ್ಬನ್ ಏರಿಯಾ ಇದೆ ಅಂತಂದ್ರೆ, ಸಪೋಸ್ ಅರ್ಬನ್ ಏರಿಯಾ ಇದೆ ಅಂತಂದ್ರೆ 15% ನ ಶೇರ್ ಇರುತ್ತೆ. ಹಾಗೆ ರೂರಲ್ ಏರಿಯಾ ಇದಾರೆ ಅಂತಂದ್ರೆ 25% ನ ಶೇರ್ ಬೆನಿಫಿಷರಿ ಅವರು ಅವರೇ ಹಾಕೋಬೇಕಾಗಿರುತ್ತೆ. ಹಾಗೆ ಸ್ಪೆಷಲ್ ಕ್ಯಾಟಗರಿ ಅಂತಂದ್ರೆ 5% ನಷ್ಟು ಟೋಟಲ್ ಪ್ರಾಜೆಕ್ಟ್ ಮೇಲೆ, ಅಥವಾ ಅರ್ಬನ್ ಏರಿಯಾದಿಂದ ಬರ್ತಾರೆ ಅಂದ್ರೆ 25%, ಹಾಗೆ ರೂರಲ್ ಏರಿಯಾ ಅಂತಂದ್ರೆ 35% ನ ಶೇರ್ ಅವರು ಕೊಡಬೇಕಾಗಿರುತ್ತೆ. ಸೊ ಈ ಶೇರ್ ಅನ್ನ ಬಿಟ್ಟು ಮಿಕ್ಕಿರ್ತಕ್ಕಂಥ ಪರ್ಸೆಂಟೇಜ್ ಏನಿದೆಯೋ ಅದನ್ನ ಬ್ಯಾಂಕ್ ಗಳ ಮೂಲಕ ಸಬ್ಸಿಡಿ ಸಿಗುತ್ತೆ, ಸಬ್ಸಿಡಿ ಅಪ್ರೂವಲ್ ಆದ್ರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ ಯಾವುದೇ ರೀತಿಯಾದ ಕೊಲಾಟ್ರಲ್ ಅಥವಾ ಆಸ್ತಿನ ತೋರಿಸಬೇಕು ಅಂತ ಇಲ್ಲ, ಹಾಗೆ ಯಾರು ಗ್ಯಾರಂಟಿ ಕೊಡಬೇಕಪ್ಪ ಈ ಲೋನ್ಗೆ ಅನ್ನೋ ಒಂದು ಅವಶ್ಯಕತೆ ಇಲ್ಲ. ಆ ರೀತಿಯಾದಂತಹ ಒಂದು ವಿಷಯಗಳನ್ನು ಇನ್ಸಿಸ್ಟ್ ಮಾಡಿಲ್ಲ ಈ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಅಲ್ಲಿ. ನಾರ್ಮಲ್ ಇಂಟ್ರೆಸ್ಟ್ ರೇಟ್ಸ್ ಗಳು ಅಪ್ಲಿಕೇಬಲ್ ಆಗಿರುತ್ತೆ. ಹಾಗೆ 3 ರಿಂದ 7 ವರ್ಷದವರೆಗೂ ಟೆನ್ಯೂರ್ ವೇರಿಯೇಷನ್ ಆಗುತ್ತೆ, ವಾಪಸ್ ರೀಪೇಮೆಂಟ್ ಮಾಡ್ತಕ್ಕಂಥದ್ದು. ಹಾಗೆ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಬರ್ತಕ್ಕಂತಹ ವ್ಯಕ್ತಿಗಳಿಗೆ ಅಥವಾ ಆ ರೀತಿಯಾದಂತಹ ಆರ್ಗನೈಸೇಷನ್ ಗಳಿಗೆ 5% ನಷ್ಟು ಮಾರ್ಜಿನ್ ಇರುತ್ತೆ. ಹಾಗೆ ಜನರಲ್ ಕ್ಯಾಟಗರಿಯಲ್ಲಿ ಬರ್ತಕ್ಕಂಥವ್ರಿಗೆ 10% ನಷ್ಟು ಓವರ್ ಆಲ್ ಮಾರ್ಜಿನ್ ಮನಿ ಇರುತ್ತೆ. ಹಾಗೆ ಅಮೌಂಟ್ ಸಿಕ್ಕಾದ್ಮೇಲೆ 3 ವರ್ಷ ಲಾಕ್ ಇನ್ ಪೀರಿಯಡ್ ಇರುತ್ತೆ. 3 ವರ್ಷ ಲಾಕ್ ಇನ್ ಪೀರಿಯಡ್ ಅಂದ್ರೆ ಏನ್ ಅಮೌಂಟ್ ಕೊಟ್ಟಿರ್ತಾರೋ ಅಮೌಂಟ್ ಗೆ ಲಾಕ್ ಇನ್ ಪೀರಿಯಡ್ ಇರುತ್ತೆ. 3 ವರ್ಷದ ಒಳಗಡೆಗೆ 100% ಕ್ಯಾಶ್ ಕ್ರೆಡಿಟ್ ಅನ್ನ ವರ್ಕಿಂಗ್ ಕ್ಯಾಪಿಟಲ್ ರೀಚ್ ಆಗ್ತಕ್ಕಂಥದ್ದು ಕ್ರಿಟಿಕಲ್ ಆಗಿರುತ್ತೆ ಅಥವಾ ರಿಕ್ವೈರ್ಮೆಂಟ್ ಆಗಿರುತ್ತೆ. ಅಷ್ಟೇ ಅಲ್ಲ, ಓವರ್ ಆಲ್ 5 ಲಕ್ಷದ ಮೇಲೆ ಪ್ರಾಜೆಕ್ಟ್ ಇದೆ ಅಂತ ಅಂದ್ರೆ 10 ದಿನಗಳ EDP ಪ್ರೋಗ್ರಾಮ್ ಅನ್ನು ಕೂಡ ತಗೊಳ್ಬೇಕಾಗಿರುತ್ತೆ. ಸೊ ಬೇಸಿಕಲಿ EDP ಅಂತಂದ್ರೆ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಸೊ ಬೇಸಿಕಲಿ ಒಂದು ಪ್ರೋಗ್ರಾಮ್ ಅಲ್ಲಿ ಎಂಟರ್ಪ್ರಿನರ್ಶಿಪ್ ಬಗ್ಗೆ ಹೇಳ್ಕೊಡ್ತಾರೆ, ಸ್ಕಿಲ್ ಸೆಟ್ಸ್ ಬಗ್ಗೆ ಹೇಳ್ಕೊಡ್ತಾರೆ, ಚಾಲೆಂಜಸ್ ಗಳ ಬಗ್ಗೆ ಹೇಳ್ಕೊಡ್ತಾರೆ. ಈ ಒಂದು ವಿಷಯವನ್ನ 10 ದಿನಗಳ ಆಕ್ಟಿವ್ ಪ್ರೋಗ್ರಾಮ್ ನ ಅಟೆಂಡ್ ಮಾಡಬೇಕಾಗಿರುತ್ತೆ. ಪ್ರೊವೈಡೆಡ್ ಪ್ರಾಜೆಕ್ಟ್ 5 ಲಕ್ಷದ ಮೇಲಿದೆ ಅಂತಂದ್ರೆ, ಸಪೋಸ್ 5 ಲಕ್ಷದ ಒಳಗಡೆ ಇದೆ ಅಂತಂದ್ರೆ 6 ದಿನಗಳ EDP ಪ್ರೋಗ್ರಾಮ್ ನ ಅಟೆಂಡ್ ಮಾಡೋದು ಅಬ್ಸಲ್ಯೂಟ್ಲಿ ಮ್ಯಾಂಡೇಟರಿ ಆಗಿರುತ್ತೆ. ಹಾಗೆ ರೀಸೆಂಟ್ ಸುದ್ದಿಗಳ ಪ್ರಕಾರ ಓವರ್ ಆಲ್ ಎಕ್ಸ್ಪಾನ್ಷನ್ ಇರಬಹುದು ಎಕ್ಸಿಸ್ಟಿಂಗ್ ಇರತಕ್ಕಂತಹ ಒಂದು ಪ್ರೋಗ್ರಾಮ್ದು, ಅಥವಾ ಅಪ್ಗ್ರೇಡೇಷನ್ ಇದೆ ಅಂತಂದ್ರೆ ಆ ರೀತಿಯಾದಂತಹ ಒಂದು ಪ್ಲಾನ್ಸ್ ಗಳಿದೆ ಅಂತಂದ್ರೆ ದುಡ್ಡಿನ ವಿಷಯದಲ್ಲಿ ಆಬ್ವಿಯಸ್ಲಿ ಸೆಕೆಂಡ್ ಲೋನ್ಗೂ ಕೂಡ ಅಪ್ಲೈ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಇವತ್ತಿನ ಮಟ್ಟಿಗೆ PMEGP ತಂದುಕೊಟ್ಟಿರುತ್ತೆ. 1 ಕೋಟಿವರೆಗೂ ಅಪ್ಲೈ ಮಾಡ್ತಕ್ಕಂಥ ಒಂದು ಅವಕಾಶ ಇರುತ್ತೆ. ಇದಷ್ಟೇ ಅಲ್ಲ, ಟೋಟಲ್ ಪ್ರೋಗ್ರಾಮ್ 15 ರಿಂದ 20% ಅಮೌಂಟ್ ಅದರ ಸಬ್ಸಿಡಿನೂ ಕೂಡ ಪಡಿತಕ್ಕಂಥ ಅವಕಾಶವನ್ನ ಇವತ್ತಿನ ಮಟ್ಟಿಗೆ PMEGP ಅವೈಲೇಬಲ್ ಇರುತ್ತೆ. ಸೊ ಇವಾಗ PMEGP ಪ್ರೋಗ್ರಾಮ್ ಗೆ ಯಾವ ರೀತಿ ಅಪ್ಲೈ ಮಾಡಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಆನ್ಲೈನ್ ಮೂಲಕ ಈ ಒಂದು ಅಪ್ಲಿಕೇಶನ್ ಇವತ್ತಿನ ಮಟ್ಟಿಗೆ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ. my.msme.gov.in ಗೆ ನೀವು ಹೋದ್ರೆ, ಈ ಒಂದು ಪರ್ಟಿಕ್ಯುಲರ್ ಲಿಂಕ್ ಗೆ ಹೋದ್ರೆ ಸುಮಾರು ರೀತಿಯಾದಂತಹ ಆಪ್ಷನ್ಸ್ ಗಳು ಕಾಣುತ್ತೆ. ಈ ರೀತಿಯಾದಂತಹ ಸ್ಕ್ರೀನ್ ಏನ್ ಕಾಣಿಸುತ್ತೋ ನಿಮಗೆ, ಇದರಲ್ಲಿ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ ಏನ್ ಕಾಣಿಸ್ತಾ ಇದೆಯೋ PMEGP ನಾವು ಮಾರ್ಕ್ ಮಾಡಿರ್ತೀವಿ ಇಲ್ಲಿ. ಸೊ ಇದ್ರ ಮೇಲೆ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಏನಿದೆಯೋ ಆ ಕ್ಲಿಕ್ ಹಿಯರ್ ಟು ಅಪ್ಲೈ ಅನ್ನ ನೀವು ಕೊಡಬೇಕಾಗುತ್ತೆ. ಅದಾದ್ಮೇಲೆ ಸೆಕೆಂಡ್ ಸ್ಕ್ರೀನ್ ನಿಮ್ಗೆ ಈ ರೀತಿಯಾದಂತಹ ಒಂದು ಸ್ಕ್ರೀನ್ ಕಾಣ್ಲಿಕ್ಕೆ ಶುರು ಆಗುತ್ತೆ. ಸೊ ಇಲ್ಲಿ ನೀವು ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಏನಿದೆ ಕಾಣಿಸ್ತಾ ಇದೆಯೋ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂಡರಲ್ಲಿ, ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಬರ್ತಕ್ಕಂಥ ಸ್ಕ್ರೀನ್ ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ಇಂಡಿವಿಜುವಲ್ ಅಂತ ಏನಿದೆಯೋ ಆ ಒಂದು ಆಪ್ಷನ್ ನ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಒಂದ್ಸತಿ ಈ ಒಂದು ಆಪ್ಷನ್ ನ ಕ್ಲಿಕ್ ಮಾಡಿದ ತಕ್ಷಣ PMEGP ಫಾರ್ಮ್ ನಿಮಗೆ ಕಾಣ್ಲಿಕ್ಕೆ ಸಿಗುತ್ತೆ. ಆ PMEGP ಫಾರ್ಮ್ ಅಲ್ಲಿ ಇರ್ತಕ್ಕಂಥ ಡೀಟೇಲ್ಸ್ ಗಳನ್ನ ಫಿಲ್ ಮಾಡಿ ನೀವು PMEGP ಪ್ರೋಗ್ರಾಮ್ ಗೆ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಇವಾಗ ಡಾಕ್ಯುಮೆಂಟ್ಸ್ ಗಳ ರಿಕ್ವೈರ್ಮೆಂಟ್ ಪ್ರಕಾರ ಅರ್ಥ ಮಾಡ್ಕೊಳ್ಳೋಣ, ಏನೇನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕು ಅಪ್ಲೈ ಮಾಡ್ತಾ ಇರ್ಬೇಕಾರೆ ಅಂತ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಸೊ ಓವರ್ ಆಲ್ ಅಪ್ಲಿಕೇಶನ್ ಫಾರ್ಮ್ ಏನಿರುತ್ತೆ, ಅಪ್ಲಿಕೇಶನ್ ಫಾರ್ಮ್ ಕಂಪ್ಲೀಟ್ ಆಗಿ ಫಿಲ್ ಮಾಡಿರಬೇಕು. ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಅನ್ನ ಅಂಟಿಸಿರ್ತಕ್ಕಂಥ ಟೋಟಲ್ ಕಂಪ್ಲೀಟ್ಲಿ ಫಿಲ್ಡ್ ಅಪ್ಲಿಕೇಶನ್ ಜೊತೆಗೆ ಪ್ರಾಜೆಕ್ಟ್ ರಿಪೋರ್ಟ್ ಇರಬೇಕು. ಹಾಗೆ ಅಪ್ಲಿಕೆಂಟ್ಸ್ ಐಡೆಂಟಿಟಿ ಅಂಡ್ ಅಡ್ರೆಸ್ ಪ್ರೂಫ್ಗಳು, ಹಾಗೆ ಅಪ್ಲೈ ಮಾಡ್ತಾ ಇರತಕ್ಕಂಥವ್ರ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಹಾಗೆ 8th ಪಾಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ ಇನ್ ಕೇಸ್ ಸ್ಪೆಷಲ್ ಕ್ಯಾಟಗರಿಗೆ ರಿಕ್ವೈರ್ಮೆಂಟ್ ಆಗಿತ್ತು ಅಂತಂದ್ರೆ, ಅಥವಾ ನೀವು ಸ್ಪೆಷಲ್ ಕ್ಯಾಟಗರಿಗೆ ಸಂಬಂಧಪಡ್ತೀರಾ ಅಂದ್ರೆ. ಹಾಗೆ ಸರ್ಟಿಫಿಕೇಟ್ ಆಫ್ ಎಂಟರ್ಪ್ರಿನರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ನಾಳೆ ಹೇಳಿರೋ ಹಾಗೆ 5 ಲಕ್ಷದ ಮೇಲೆ ಪ್ರಾಜೆಕ್ಟ್ ಗೆ 10 ದಿನದ ಪ್ರೋಗ್ರಾಮ್ ಅನ್ನ ಅಟೆಂಡ್ ಮಾಡಿರಬೇಕು ಅಂತ EDP ಪ್ರೋಗ್ರಾಮಿನ ಸರ್ಟಿಫಿಕೇಟ್ ಬೇಕಾಗುತ್ತೆ. ಹಾಗೆ ಸರ್ಟಿಫಿಕೇಟ್ ಆಫ್ SC ST OBC ಮೈನಾರಿಟಿ, ಸೊ ಈ ರೀತಿಯಾದಂತಹ ಸ್ಪೆಷಲ್ ಕ್ಯಾಟಗರಿ ಬಂತು ಅಂದ್ರೆ ಅದರ ಸರ್ಟಿಫಿಕೇಟ್ಸ್ ಗಳು ಕೂಡ ಬೇಕಾಗುತ್ತೆ. ಹಾಗೆ ಸರ್ಟಿಫಿಕೇಟ್ ಆಫ್ ಅಕಾಡೆಮಿಕ್ಸ್ ಅಂಡ್ ಟೆಕ್ನಿಕಲ್ ಕೋರ್ಸಸ್, ಯಾವ್ದಾದ್ರು ಟೆಕ್ನಿಕಲ್ ಕೋರ್ಸಸ್ ಹಾಗೆ ಅಕಾಡೆಮಿಕ್ಸ್ ಬೇರೆ ಒಂದು ಅಕಾಡೆಮಿಕ್ಸ್ ಇತ್ತು ಅಂತಂದ್ರೂ ಕೂಡ ಅದರ ಸರ್ಟಿಫಿಕೇಟ್ಸ್ ಗಳು. ಹಾಗೆ ಯಾವುದೇ ಒಂದು ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಟೋಟಲ್ ಬ್ಯಾಂಕಿಗೆ ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥದ್ದು, ಬ್ಯಾಂಕ್ ಏನಾದ್ರು ಕೇಳಿದ್ರೆ NBFC ಅಥವಾ ಬ್ಯಾಂಕ್ ಕೇಳಿದ್ರೆ ಅದಕ್ಕೆ ಕೊಡ್ತಕ್ಕಂಥ ಡಾಕ್ಯುಮೆಂಟ್ಸ್ ಅನ್ನ ನೀವು ರೆಡಿ ಇಟ್ಕೊಂಡಿರಬೇಕು. ಸೊ ಇವಾಗ ನಾನು ಆಲ್ರೆಡಿ ಹೇಳ್ತಾ ಇದ್ದೆ ನೆಗೆಟಿವ್ ಲಿಸ್ಟ್ ಅಂತ ಸಪರೇಟ್ ಆಗಿ ಕೆಲವೊಂದಿಷ್ಟು ಬಿಸ್ನೆಸ್ ಗಳನ್ನ ಲಿಸ್ಟ್ ಮಾಡಿದಾರೆ ಅಂತ. ಇವಾಗ ಅರ್ಥ ಮಾಡ್ಕೊಳ್ಳೋಣ ಪೊಟೆನ್ಶಿಯಲ್ ಬಿಸ್ನೆಸ್ ಗಳು ಯಾವುದು, ನೆಗೆಟಿವ್ ಲಿಸ್ಟ್ ಅಲ್ಲಿ ಬರ್ತಕ್ಕಂತಹ ಬಿಸ್ನೆಸ್ ಗಳು ಯಾವುದು ಅಂತ ಹೇಳ್ಕೊಂಡು. ಪೊಟೆನ್ಶಿಯಲ್ ಬಿಸ್ನೆಸ್ ಗಳು ಯಾವುದು ಅಂತ ಹೇಳೋದಾದ್ರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಆಗ್ರೋ ಬೇಸ್ಡ್ ಫುಡ್ ಪ್ರೊಸೆಸಿಂಗ್ ಇರಬಹುದು, ಸಿಮೆಂಟ್ ಅಂಡ್ ಅಲೈಡ್ ಪ್ರಾಡಕ್ಟ್ಸ್ ಇರಬಹುದು, ಕೆಮಿಕಲ್ ಪಾಲಿಮರ್ಸ್ ಅಂಡ್ ಮಿನರಲ್ಸ್ ಬಿಸ್ನೆಸ್ ಇರಬಹುದು,
ಕೋಲ್ಡ್ ಸ್ಟೋರೇಜ್ ಅಂಡ್ ಕೋಲ್ಡ್ ಚೈನ್ ಸೊಲ್ಯೂಷನ್ ಇರ್ಬೋದು, ಡೈರಿ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಗಳು ಇರ್ಬೋದು, ಹಾಗೆ ಎಲೆಕ್ಟ್ರಾನಿಕ್ ಅಂಡ್ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ರಿಲೇಟೆಡ್ ಬಿಸ್ನೆಸ್ ಇರ್ಬೋದು, ಹಾಗೆ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಫಾರೆಸ್ಟ್ ಇಂಡಸ್ಟ್ರಿ, ಆಮೇಲೆ ಹಾರ್ಟಿಕಲ್ಚರ್, ಆರ್ಗ್ಯಾನಿಕ್ ಫಾರ್ಮಿಂಗ್ ಇರ್ಬೋದು, ಪೇಪರ್ ಅಂಡ್ ಅಲೈಡ್ ಪ್ರಾಡಕ್ಟ್ಸ್ ಇರ್ಬೋದು, ಪ್ಲಾಸ್ಟಿಕ್ ಅಂಡ್ ಅಲೈಡ್ ಸರ್ವಿಸಸ್ಗಳು, ಸರ್ವಿಸ್ ಸೆಕ್ಟರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕ ಬಿಸ್ನೆಸ್ ಆದ್ರೆ, ಅಥವಾ ಸ್ಮಾಲ್ ಬಿಸ್ನೆಸ್ ಮಾಡೆಲ್ಸ್ ಗಳಿತ್ತು ಅಂತಂದ್ರೆ ಟೆಕ್ಸ್ಟೈಲ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಬಿಸ್ನೆಸ್ ಇರ್ಬೋದು, ಅಥವಾ ವೇಸ್ಟ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಬಿಸ್ನೆಸ್ ಗಳು ಪೊಟೆನ್ಶಿಯಲ್ ಪ್ರಾಜೆಕ್ಟ್ಸ್ ಆಗಿರುತ್ತೆ PMEGP ಅಂಡರ್ ಬರ್ತಕ್ಕಂಥದ್ದು. ಹಾಗೆ ನೆಗೆಟಿವ್ ಲಿಸ್ಟ್ ನಾನು ಆಲ್ರೆಡಿ ಹೇಳಿದೆ, ಯಾವುದೇ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಮೀಟ್ ಗೆ ಅಥವಾ ಬೀಡಿ ಸಿಗರೇಟ್ ಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಬಿಸ್ನೆಸ್ ಆಗಿತ್ತು ಅಂತಂದ್ರೆ ಅದು ಈ ಒಂದು ನೆಗೆಟಿವ್ ಲಿಸ್ಟ್ ಅಲ್ಲಿ ಬರುತ್ತೆ. ಹಾಗೆ ಯಾವುದೇ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಸೆರಿಕಲ್ಚರ್ ಇರ್ಬೋದು, ಕಲ್ಟಿವೇಶನ್ ಇರ್ಬೋದು, ಫ್ಲೋರಿಕಲ್ಚರ್ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ಇದ್ರ ರಿಲೇಟೆಡ್ ಬಿಸ್ನೆಸ್ ಗಳು ಇದ್ರೂ ಕೂಡ ಅದು ನೆಗೆಟಿವ್ ಲಿಸ್ಟ್ ಅಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಮ್ಯಾನುಫ್ಯಾಕ್ಚರ್ ಆಫ್ ಕಂಟೈನರ್ಸ್ ಲೈಕ್ ರೀಸೈಕಲ್ಡ್ ಪ್ಲಾಸ್ಟಿಕ್ ರಿಲೇಟೆಡ್ ಇರೋ ಕಂಟೈನರ್ಸ್ ಗಳನ್ನ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಪಾಲಿಥಿನ್ ಕ್ಯಾರಿ ಬ್ಯಾಗ್ಸ್ ಗಳನ್ನ ಲೆಸ್ ದನ್ 20 ಮೈಕ್ರಾನ್ ಇರತಕ್ಕಂತಹ ಪಾಲಿಥಿನ್ ಕ್ಯಾರಿ ಬ್ಯಾಗ್ಸ್ ಗಳನ್ನ ರೆಡಿ ಮಾಡ್ತಕ್ಕಂಥ ಬಿಸ್ನೆಸ್ ಗಳು ಇರಬಹುದು. ಹಾಗೆ ಖಾದಿ ಸರ್ಟಿಫಿಕೇಶನ್ ರೂಲ್ ಅಂಡರ್ ಅಲ್ಲಿ ಬರ್ತಕ್ಕಂತಹ ಹ್ಯಾಂಡ್ ವೇವಿಂಗ್ ಇರಬಹುದು. ಹಾಗೆ ರೂರಲ್ ಟ್ರಾನ್ಸ್ಪೋರ್ಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಬಿಸ್ನೆಸ್ ಇದ್ರೂ ಕೂಡ ಅದು ಕೂಡ ನೆಗೆಟಿವ್ ಲಿಸ್ಟ್ ಅಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಎಕ್ಸೆಪ್ಟ್ ಈ ಒಂದು ಹೌಸ್ ಬೋಟ್, ಆಮೇಲೆ ಶಿಕಾರ, ಟೂರಿಸ್ಟ್ ಬೋಟ್, ಅಂಡಮಾನ್ ಅಂಡ್ ನಿಕೋಬಾರ್ ಅಲ್ಲಿ ಬರ್ತಕ್ಕಂತಹ ಈ ರೀತಿಯಾದಂತಹ CNG ಆಟೋ ರಿಕ್ಷಾಗಳಿಗೂ ಕೂಡ ಪರ್ಮಿಷನ್ ಕೊಟ್ಟಿರ್ತಾರೆ. ಬಟ್ ಈ ಒಂದು ಅಂಡಮಾನ್ ನಿಕೋಬಾರ್ ಬಿಟ್ಟು ಬೇರೆ ಪ್ಲೇಸ್ ಅಲ್ಲಿ ಇರತಕ್ಕಂಥ ರೂರಲ್ ಟ್ರಾನ್ಸ್ಪೋರ್ಟ್ ಗಳಿಗೂ ನೆಗೆಟಿವ್ ಲಿಸ್ಟ್ ಅಲ್ಲಿ ಇರತಕ್ಕಂಥದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಐ ಹೋಪ್ PMEGP ಪ್ರೋಗ್ರಾಮ್ ಬಗ್ಗೆ ಸುಮಾರು ಮಾಹಿತಿಗಳು ನಿಮ್ಗೆ ದೊರಕಿದೆ ಅಂತ ಅನ್ಕೊಳ್ತೀನಿ. ನಿಮ್ಗೆ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ. ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಗೆ ಗೊತ್ತಿರತಕ್ಕಂಥವ್ರಿಗೆ, ಯಾರಿಗಾದ್ರೂ ಈ ರೀತಿಯಾದಂತಹ ಪ್ರೋಗ್ರಾಮ್ ಬಗ್ಗೆ ಇಂಟ್ರೆಸ್ಟ್ ಇರತಕ್ಕಂಥವ್ರಿಗೆ ವಿಡಿಯೋಸ್ ಗಳನ್ನ ಶೇರ್ ಮಾಡಿ. ಕನ್ನಡದಲ್ಲಿ ಕನ್ನಡಿಗರಿಗೆ ಈ ರೀತಿಯಾದಂತಹ ಮಾಹಿತಿಗಳು ಇವತ್ತು ದೊರೀತಕ್ಕಂತಹ ಅವಶ್ಯಕತೆ ಇದೆ. ನಮ್ಮ ಕಡೆಯಿಂದ ಎಷ್ಟು ಎಫರ್ಟ್ ಹಾಕ್ತಾ ಇದೀವಿ, ಅಪ್ರಿಶಿಯೇಟ್ ಮಾಡಬೇಕು ಅಂತಂದ್ರೆ ನೀವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಎಲ್ಲ ನೋಟಿಫಿಕೇಶನ್ಸ್ ನ ಎನೇಬಲ್ ಮಾಡೋದ್ರ ಮೂಲಕ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಕೂಡ ಅದು ಮಿಸ್ ಆಗಲ್ಲ ನಿಮಗೆ. ಹಾಗೆ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ ಗೆ ಮಾತ್ರ, ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಎನಿ ಪರ್ಟಿಕ್ಯುಲರ್ ಡಿಸಿಷನ್ಸ್ ಆರ್ ಸಬ್ಜೆಕ್ಟ್ ಟು ಅನ್ಸರ್ಟನಿಟಿ. ಅದನ್ನ ಅರ್ಥ ಮಾಡ್ಕೊಂಡು ಡಿಸಿಷನ್ಸ್ ಗಳನ್ನ ತಗೊಳ್ಳೋದು ಅಬ್ಸಲ್ಯೂಟ್ಲಿ ಕ್ರಿಟಿಕಲ್ ಆಗಿರುತ್ತೆ. ಎಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.